ಅದು ಹೊಡೆದ್ರೆ ಕಷ್ಟ. ಜಸ್ಟ್ ಅವನ ಬ್ರೀಡ್ನು ಸ್ವಲ್ಪ ನೋಡಿದ್ರೆ ಈಸ್ ಹೇಗಿದ್ದೀರಾ ಎಲ್ಲರೂ ಗೈಸ್? ಈಗ ತಾನೇ ಜಸ್ಟ್ ಬಳ್ಳಾರಿಗೆ ಬಂದಿದ್ದೀನಿ ವಾಪಸ್. ಬಸ್ ಬಂದುಬಿಟ್ಟು ಡ್ರಾಪ್ ಮಾಡಿ ಇವಾಗ ಬಂದುಬಿಟ್ಟು ಬೆಳಗ್ಗೆ ಮುಂಜಾನೆ ಎಕ್ಸಾಕ್ಟ್ 5:30 ಆಗ್ತಾಯಿದೆ. ಆಲ್ರೆಡಿ ನೀವು ನೋಡ್ಬೋದು ಬೆಳಕಾಗ್ಬಿಟ್ಟಿದೆ. ಸೊ ನಾನು ನಿಮಗೆ ಎಂಟೈರ್ ಏನಾಯ್ತು ನೆನ್ನೆ ಏನಾದ್ರು ಚಿಕ್ಕದಾಗಿ ಶಾರ್ಟಾಗಿ ಸಮರಿ ಹೇಳಿಬಿಡ್ತೀನಿ. ನೆನ್ನೆ ಆಲ್ಮೋಸ್ಟ್ ನಮ್ಮ ಬಸ್ ಬಂದುಬಿಟ್ಟು 11:40 ಇತ್ತು. ಏನಾಯಿತು ಅಂತಂದರೆ ನಾವು ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು. 11:40 ಬಸ್ ಡಿಪಾರ್ಟ್ ಆಗೋದು ಆ್ಯಂಡ್ ನಾವು ಬಂದಿರೋದು 11:42ಗೆ. ಜಸ್ಟ್ 2 ಮಿನಿಟ್ಸ್ ಡಿಲೇ ಆಗೋದಕ್ಕೆ ಬಸ್ ಮುಂದೆ ಹೋಗಿಬಿಟ್ಟಿತ್ತು. ಬಸ್ ಮುಂದೆ ಹೋಗೋದಕ್ಕೆ ನಾವು ಆಟೋನಲ್ಲಿ ಕುತ್ಕೊಂಡ್ಬಿಟ್ಟು ಚೇರ್ ಮಾಡಿ ಅದನ್ನ ಕ್ಯಾಚ್ ಮಾಡಿ ಒಂದು 5 ಕಿಲೋಮೀಟರ್ಸ್ ಹೋಗಬೇಕಾಯಿತು. ಆ್ಯಂಡ್ ಅದೇ ಒಂದು ಶಾರ್ಟ್ ಡಿಸ್ಟೆನ್ಸಲ್ಲಿ ಒಂದು ಚಿಕ್ಕ ಆ್ಯಕ್ಸಿಡೆಂಟು ಆಯಿತು. ಲೈಕ್ ಗಾಡಿ ಸ್ಲಿಪ್ ಆಗಿಬಿಡ್ತು, ಯಾಕಂದರೆ ಚಿಕ್ಕದಾಗಿ ಮಳೆಗೆ ಬರ್ತಾಯಿತ್ತು ಅಂತ ಅಂದ್ಬಿಟ್ಟು. ಬಟ್ ಅವ್ರಿಗೂ ಏನು ಕ್ಯಾಶುಲಿಟಿ ಏನೂ ಆಗಲಿಲ್ಲ, ನಮಗೂ ಏನೂ ಆಗಲಿಲ್ಲ. ಬಟ್ ಸ್ಟಿಲ್ ಗೈಸ್, ನಾನು ಮನೆ ಹತ್ರ ಬಂದೆ. ನೋಡೋಣ ಚಿನ್ನು ಏನು ಮಾಡ್ತಾಯಿದೆ ಅಂತ ಅಂದ್ಬಿಟ್ಟು ಮೂಮೆಂಟ್ ಕ್ಯಾಪ್ಚರ್ ಮಾಡೋಣ. ಅಯ್ಯೋ ಚಿನ್ನು, ಲೈಟಾಗಿ ಇವಾಗ ಕಾಣ್ತಾ ಇದೆ. ಏನು ಚಿನ್ನು ಹಗ್ಗೆಲ್ಲ ಎಳ್ಕೊಂಬಂದ್ಬಿಟ್ಟಿದೆ ಎಲ್ಲರಿಗೆ, ಕೈ ಕಾಲಿಗೆ ಆಗ್ತಿದೆ. ಓ ಚಡಿ ಬಿಚ್ತೀನಿ ಅಲ್ಲಿ. ಲಿಶ್ ಮಾಡಾಯ್ತು ಚಿನ್ನು. ಎಲ್ಲಿಗೆ ಹೋಗಿದ್ದೆ ಚಿನ್ನು ನೀನು? ಎಲ್ಲಿಗೆ ಹೋಗಿದ್ದೆ? ಹೆಂಗಿದ್ಯಾ ನೀನು? ಎಷ್ಟು ನಡೀತಿ, ಇವಾಗ ಬಿಡಲ್ಲ ಅವನು. ಹೋಗುಂಡು ಮರಿ ಮಾಡಿ 3 ದಿನ ನನ್ನ ಬಿಟ್ಟು. ಹೇಗಿದೆ ಚಿನ್ನು ನೀನು? ಕಾರ್ ಕೆಳಗೆಲ್ಲ ತೂರ್ಕೊಂಡ್ಬಿಟ್ಟಿದ್ದಾನೆ, ಗಲೀಜ್ ಆಗಿಬಿಟ್ಟಿದ್ದಾನೆ. ಇವನ್ನ ಸ್ನಾನ ಮಾಡಿಸ್ಬೇಕು. ಆಯಿತು, ಸ್ನಾನ ಮಾಡಿಸಿ. ಚಿನ್ನು ಇಲ್ಲಿ ನೋಡು, ಹೆಂಗಿದೆಯಪ್ಪ ನೀನು? ಖುಷಿ ಆಗಿಬಿಟ್ಟಿದ್ದಾನೆ ಅವನು. ಶೂ ಬಿಚ್ಚನ ಅಂತ ಅಂದ್ಕೊಂಡೆ, ಅವನೇ ಶೂ ಬಿಚ್ಚಕ್ಕೆ ಟ್ರೈ ಮಾಡ್ತಿದ್ದಾನೆ. ನಾನು ಬಿಚ್ತೀನಿ ಬಿಡು, ನೀನಾಗಿ ಬಿಚ್ತೀನಿ. ಇರಲಿ ಬಿಡು, ನಾನು ಬಿಚ್ತೀನಿ. ಶೂ ಎತ್ಕೊಂಡು ಓಡ್ತಾನೆ. ಓಡ್ತಾನೆ ಅಷ್ಟೇ. ತೊಂಬ ಇಲ್ಲಿ, ಜಲ್ದಿ ಬಾ ಬಾ. ಇಲ್ಲಿಡು ಚಿನ್ನು, ಇಲ್ಲಿಡು ಬಾ, ಇಲ್ಲಿಡು. ನಡೀತರ್ಲೆ ನನ್ನ ಮಗ ಶುರು ಮಾಡ್ಕೊಂಡ ಬೆಳಗ್ಗೆನೆ. ಅದನ್ನ ಇಸ್ಕೊಳಕ್ಕೆ ಹೋಗ್ತೀನಿ ಅಂದರೆ ಸ್ಟಾರ್ಟ್ ಮಾಡ್ಕೋತಾನೆ. ತಾ ಚಿನ್ನು ಇಲ್ತಾ ತೋ ರಿವರ್ಸ್ ಗೇರ್ ಹಾಕ್ಕೊಂತಾರೆ. ರಿವರ್ಸ್ ಗೇರ್ ಹಾಕ್ತೀನಿ, ಜಾಗ ಇಲ್ಲ ಅವನಿಗೆ. ಹಿಂದೆ ಬರೋಕ್ಕೆ ರಿವರ್ಸ್ ಗೇರ್ ಹಾಕ್ಕೊಂಡು ಬಂದಿದ್ದಾನೆ. ಬಾ ಚಿನ್ನು ಬಾ. ಶಾಕಿನ ಮುಂಚೆನಿಗೆ ವಾಕಿಂಗ್ ಕರ್ಕೊಂಡು ಹೋಗಿ ಬರ್ತೀನಿ. ಹಾಂ ಇಲ್ಲಿದೆ, ಬಾ ಚಿನ್ನದ ನೋಡು. ಓಕೆ, ಇವಾಗ ಕನ್ಫರ್ಮ್ ಆಯಿತು ಅವನಿಗೆ ಲಿಸ್ಟ್ ಹಾಕಿದ್ದೀನಿ, ರೆಡಿ ಇದ್ದಾನೆ. ಬನ್ನಿ ಹೋಗೋಣ, ನಾನು ಚಿಕ್ಕ ವಾಕ್ ಕರ್ಕೊಂಡು ಹೋಗಿ ಬರ್ತೀನಿ. ನಾನು ಇದಕ್ಕೆ ವಾಕ್ ಕರ್ಕೊಂಡು ಹೋಗಿ ಬರ್ತೀನಿ. ನಮ್ಮ ಇದ್ದಿದ್ದಾರೆ ಕಾಣ್ತಾ ಇಲ್ಲ. ಬಾ ಚಿನ್ನು ಬಾ. ಬನ್ನಿ ಕಾಯಿಸೋಗೋಣ. ಇಟ್ಟ ತಕ್ಷಣ ಆಗ್ಲೇ ರೆಡಿ ಇದೆ. ಬಾ ಚಿನ್ನು, ತಡಿ
ಆಕಳು ನೋಡಿದ್ರೆ ಮಾತ್ರ ಒಂದು ಎಕ್ಸೈಟ್ಮೆಂಟು ಪೀಕ್ ಲೆವೆಲ್ ಆಗಿಬಿಡುತ್ತೆ. ಹೇಗೆ ಮಾಡ್ತದೆ ನಾನು ನೋಡಿ, ಪ್ರತಿಯೊಂದು ಆಕಳಿಗೂ ಮೀಟಾಗಿ ಹಾಯ್ ಹೇಳಿ ಬರಬೇಕು ಈ ಒಂದು. ಓಹೋ, ಇಲ್ಲಿ ನೋಡಿದ್ರೆ ಎಷ್ಟೊಂದು ಆಕಳು ಬಂದುಬಿಟ್ಟಿದೆ, ಇವನ್ನ ಹ್ಯಾಂಡಲ್ ಮಾಡೋದೇ ಕಷ್ಟ. ಬಾಯ್ಲಿ ಚಿನ್ನು. ಅಪ್ಪ ಗೂಳಿ ಹತ್ರ ಹಿಂಗೆ ಮಾಡ್ತಾಯಿದೆ. ಎಷ್ಟು ನೋಡಿ ಎಕ್ಸೈಟ್ಮೆಂಟ್. ಒಂದು ಯಾವುದೊಂದು ಚಿಕ್ಕ ಮರಿ ಬಂದಿದೆ. ಓಹೋ ಬಾ ಚಿನ್ನು. ಅಕ್ಕ ಇದೆಲ್ಲ ಸ್ಟ್ರೀಟ್ ಡಾಗ್ಸು. ಅಲ್ಲಿ ಕಾಣ್ತಾ ಇರ್ಬೋದು ನಿಮಗೆ, ಅಲ್ಲಿ ಸ್ಟ್ರೀಟ್ ಡಾಗ್ಸ್ ಮರಿ ಹಾಕಿದೆ. ಇದು ಎಲ್ಲದ್ರ ಜೊತೆ ಫ್ರೆಂಡ್ಲಿ ಆಗಿರುತ್ತೆ ನೋಡಿ. ಸಖತ್ ಫ್ರೆಂಡ್ಲಿ ನಮ್ಮ ಚಿನ್ನು, ಯಾರಿಗೇನು ಹರ್ಟ್ ಮಾಡಲ್ಲ ಏನೋ. ಬಾ ಚಿನ್ನು ಬಾ, ಆಮೇಲೆ ಹೋಗೋಣ. ಓಕೆ ಗೈಸ್ ನೋಡಿ, ಆಲ್ಮೋಸ್ಟ್ ಎಷ್ಟಾಗಿದೆ ಅಂದರೆ, ಓಕೆ ಇನ್ನು 6 ಆಗಿಲ್ಲ, ಸಾರಿ, ಇನ್ನು 5:50ಗೆ ಇಷ್ಟೊಂದು ಬೆಳಕು ಬಂದಿದೆ. ಈಗ ಸನ್ರೈಸ್ ಆಗ್ತಾ ಇದೆ. ಆ ಕಾರ್ನರಲ್ಲಿ ಸ್ವಲ್ಪ ಕಾಣ್ತಾ ಇದೆ. ಬಾ ಚಿನ್ನು ಬಾ. ನಮ್ಮ ಚಿನ್ನುಗೆ ವಾಕಿಂಗ್ ಮಾಡಬೇಕು. ಗೋಡ್ಸು ನೋಡಿ ಅಲ್ಲಿಂದ ಇಲ್ಲಿವರೆಗೆ ಫಾಲೋ ಮಾಡ್ಕೊಂಬಂದಿದೆ ಇದನ್ನ. ಇದಾನೆ, ಒಂದು ಕೆಲಸ ಮಾಡ್ತೀನಿ, ಫಸ್ಟು ಒಂದು ಚಿಕ್ಕ ವಾಕ್ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಅಂದ್ಕೊತಾ ಇದ್ದೀನಿ. ಇಲ್ಲಿ ಅಕ್ಕಪಕ್ಕ ಒಂದು ಸ್ವಲ್ಪ ತಿರುಗಾಡಿಸಿದ್ನ, ಆಮೇಲೆ ವಾಶ್ರೂಮ್ ಬಿಟ್ಟರೆ ಆಯಿತು. ಬಾ ಚಿನ್ನು, ಈ ಕಡೆ ಹೋಗೋಣ. ಈ ಕಡೆ ಹೋಗೋಣ ಚಿನ್ನು. ಅವನೇ ಡಿಸೈಡ್ ಮಾಡಿ ಹೋಗ್ಬೇಕು ಏನಂತ, ಆ ಕಡೆ ಬುಕ್ ಮಾಡ್ತಾನೆ. ಓಕೆ, ಅಲ್ಲಿ ನಾಯಿಗಳು ನೋಡಿದ್ದಾನೆ, ಅದೇ ರೀಸನ್ಗೆ ಈ ಕಡೆ ಹೋಗ್ತಾ ಇದ್ದಾನೆ. ಮತ್ತು ಅವ್ನು ಆಟ ಆಡೋದು ನೋಡಿ, ನಾನು ಜಸ್ಟ್ ಲೂಸಾಗಿ ಬಿಡ್ತೀನಿ ಲೀಶ್ನ. ಅದು ಹೊಡೆದ್ರೆ ಕಷ್ಟ. ಜಸ್ಟ್ ಸರಿ ಬೀಳ್ತಾ ಇತ್ತು, ಸೇವ್ ಆದ. ಇದೂ ಅಲರ್ಟ್ ಮೋಡಲ್ಲಿದೆ ನೋಡಿ ಗೈಸ್. ಆ್ಯಂಡ್ ನನಗೊಂದು ಚಿಕ್ಕ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಏನಂತಂದರೆ, ಇವತ್ತು ನಂದು ಡೇ 4 ಆಫ್ ವ್ಲಾಗಿಂಗ್. ಆಲ್ರೆಡಿ ಕಂಟಿನ್ಯೂಸ್ ಆಗಿ ನಾನು 3 days ಸಕ್ಸಸ್ಫುಲಿ ವ್ಲಾಗ್ ಮಾಡಿದ್ದೀನಿ. ವ್ಲಾಗ್ ಆಲ್ರೆಡಿ ನಾನು ಪೋಸ್ಟ್ ಕೂಡ ಮಾಡಿದೆ. ಸೆಕೆಂಡ್ ಥರ್ಡ್ ವ್ಲಾಗ್ ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಡಿಟ್ ಮಾಡಬೇಕಷ್ಟೇ, ಲೈಕ್ ಲಾಸ್ಟ್ ಫ್ಯೂ ಮೂಮೆಂಟ್ಸ್ ಇದೆ. ಸೊ ಅದನ್ನೆಲ್ಲ ಎಡಿಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಫಾರ್ ಅ ಸ್ಮಾಲ್ ಕಂಟೆಂಟ್ ಕ್ರಿಯೇಟರ್, ಫಾರ್ ಅ ಟೋಟಲಿ ಇಂಟ್ರೋವರ್ಟ್, ಫಾರ್ ಅ ಗೈ, ಯಾರಿಗೆ ಮೈಕಲ್ಲಿ ಬಿಡಿ, ಗುಂಪಲ್ಲಿದ್ದಾಗ ಕೂಡ ಎಲ್ಲ ಫಂಕ್ಷನ್ ಹೋದಾಗ ಕೂಡ ಯಾರಿಗೆ ಮಾತಾಡೋಕ್ಕೆ ಆಗಲ್ಲ ಅಂಥವ್ನಿಗೆ ಇದೊಂದು ಸಣ್ಣ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಓಕೆ ಗೈಸ್, ನಾನು ನಿಮಗೆ ಮತ್ತೆ ಸ್ವಲ್ಪ ತೋರಿಸ್ತೀನಿ ನೋಡಿ. ಇವನು ಇಲ್ಲಿಂದ ಬರ್ತಾವನೆ, ಇಲ್ಲೊಂದು 3 ನಾಯಿ ರೆಡಿ ಇದ್ದಾವೆ. ಇಲ್ಲಿಂದ ಎಸ್ಕೇಪ್ ಆಗುತ್ತೆ ಬೆಟರು. ಚಿನ್ನು ಬಾ, ಹೋಗ್ಬೇಡ. ಇವ್ರ ಮನೇಲಿ ಹೊರಗಡೆ ಕಾಣಿಸಲ್ಲ ಅನ್ಸುತ್ತೆ, ಬಟ್ ಇಲ್ಲಿ ಒಂದು ಬುಲ್ಡಾಗ್ ಥರ ಇದೆ, ಗಾರ್ಡ್ ಡಾಗ್. ಸೌಂಡ್ ಮಾಡೋಕ್ಕೆ ನಾನು ಮತ್ತೆ ರೆಕಾರ್ಡ್ ಮಾಡ್ತಾ ಇರೋದು. ಇಲ್ಲಿ ಸೌಂಡ್ ಕೇಳಿಸುತ್ತಾ ಇಲ್ಲ ಗೊತ್ತಿಲ್ಲ. ಬ್ಯಾಕ್ಗ್ರೌಂಡಲ್ಲಿ ವಿಠಲನ ಹಾಡು ನಡೀತಾ ಇದೆ. ಬನ್ನಿ ನಾನು ಹೋಗೋಣ. ನಮ್ಮ ಏರಿಯಾ ಭಾಳ ಪೀಸ್ಫುಲ್ ಇದೆ ಆ್ಯಕ್ಚುಲಿ, ಕಂಪೇರ್ ಮಾಡಿದ್ರೆ ಬೇರೆ ಏರಿಯಾಸ್ಗೆಲ್ಲ. ಅಪ್ಪ ಇಲ್ಲೊಂದು ಅಟ್ಯಾಕ್ ಆಗ್ಬೋದು, ಸ್ವಲ್ಪ ಕೇರ್ಫುಲ್ ಆಗಿರೋಣ. ಅವನ ಬ್ರೀಡ್ನು ಸ್ವಲ್ಪ ನೋಡಿದ್ರೆ ಹೀ ಈಸ್ ಅ ಬುಲ್ಡಾಗ್ ಬ್ರೀಡ್ ಅವನು ಕೂಡ. ಆ್ಯಂಡ್ ಅಗೇನ್ ಹೀ ಈಸ್ ಅಬ್ಯಾಂಡನ್ಡ್. ಅದ್ರ ಮರಿ ಇದೆ ನೋಡಿ. ಸೂಪರ್ ಕ್ಯೂರಿಯಸ್ ಆಗಿಬಿಟ್ಟಿದೆ ನೀವು ನಾಯಿಗಳನ್ನ ನೋಡ್ಬಿಟ್ಟು. ಫೈಟ್ ಗಿಟ್ ಆಗಿಬಿಟ್ರೆ ಕಷ್ಟ. ಇವನು ಎಗರಾಡ್ತವನ, ಅದು ಎಗರಾಡ್ತದೆ. ಧೂಳು ನೋಡಿ ಹೇಗೆ ಎಪ್ಸಿದೆ ಅಪ್ಪ. ಚೆನ್ನು ಹೇಳ್ಕೊಂಡು ಹೋಗ್ತಾವನೆ. ಸೊ ಗೈಸ್, ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ರೂಟೀನ್ ಹೇಗಿದೆ, ನೀವೇನು ಮಾಡ್ತೀರಾ, ನೀವೆಲ್ಲಿಂದ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು. ಆ್ಯಂಡ್ ಆಲ್ಸೋ ನಿಮ್ಮ ಹತ್ರ ಯಾವುದಾದ್ರೂ ಪೆಟ್ಟಿದೆನಾ ಅಂತ ಹೇಳಿ. ಈ ಥರ ಯಾವುದಾದ್ರೂ ನೋಟೋರಿಯಸ್ ಪೆಟ್ಟಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಸಪೋರ್ಟ್ ಮಾಡಿ ಗೈಸ್. ಓಯ್ ಏನು ಕಡ್ದು ಬಿಡ್ತೀನಿ ಅಂತ ನನಗೆ ಓಡ್ತಾನೆ. ಇವನು ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ಮನೆಗೆ ಹೋಗ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಎಳೀತಿದ್ದಾನೆ ಹಂಗೆ.